ಈಗ ನನಗೆ ಮಂತ್ರಿ ಸ್ಥಾನ ಮೊದಲು ಕೊಡಬೇಕಾಗಿತ್ತು. ನಮ್ಮ ಸಮುದಾಯದಿಂದ ಏಕೈಕ MLA ಮಾತ್ರ. ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗಿನಿಂದ ಇಲ್ಲಿವರೆಗೂ ಎಲ್ಲ ಕ್ಯಾಬಿನೆಟ್ನಲ್ಲಿ ಲಂಬಾಣಿ ಸಮುದಾಯದ ಒಬ್ಬರು ಪ್ರತಿನಿಧಿ ಇರ್ತಿದ್ದರು. ಆದರೆ ಸಿದ್ದರಾಮಯ್ಯನವರು ಹಿಂದಿನ ಸಲ ನನಗೆ ಮಂತ್ರಿ ಮಾಡಿದರು. ಈ ಸಲನೂ ಮಾಡ್ತಾರಂತ ನಾನು ಸುಮ್ಮನಿದ್ದೆ. ಆದರೆ ಅದು ಏನೋ ಅನಿವಾರ್ಯ ಕಾರಣದಿಂದ ಮಾಡಲಿಲ್ಲ. ಮುಂದೆ ನನಗೆ ಡೆಪ್ಟಿ ಸ್ಪೀಕರ್ ಮಾಡಿದರು. ಡೆಪ್ಟಿ ಸ್ಪೀಕರ್ ಮಾಡುವ ಸಂದರ್ಭದಲ್ಲಿ ನನಗೇನು ಹೇಳಿದ್ದಾರೆ ಅಂದರೆ, ಮುಂದೆ ಮಂತ್ರಿಮಂಡಲ ವಿಸ್ತರಣೆ ಆಗುವ ಸಂದರ್ಭದಲ್ಲಿ ನಿಮಗೆ ಮಂತ್ರಿ ಮಾಡ್ತೀವಿ ಅಂತ ಅವರು ಹೇಳಿದ್ದಾರೆ. ಈಗಿನ ಮುಖ್ಯಮಂತ್ರಿಗಳಂತ DK ಶಿವಕುಮಾರ್ ಅವರು ಹೌಸಿನಲ್ಲಿ ನನಗೆ ಪ್ರಮಾಣ ವಚನ ಕೊಡುವ ಸಂದರ್ಭದಲ್ಲಿ ಇಲ್ಲ, ಅವರು ಡೆಪ್ಟಿ ಸ್ಪೀಕರ್ ಆಗೋಕ್ಕೆ ಮನಸ್ಸಿರಲಿಲ್ಲ, ನಾವು ಒತ್ತಡದಿಂದ ಅವರಿಗೆ ಡೆಪ್ಟಿ ಸ್ಪೀಕರ್ ಮಾಡಿದ್ದೀವಿ, ಮುಂದಿನ ದಿನಗಳಲ್ಲಿ ಅವರಿಗೆ ನಾವು ಮಂತ್ರಿ ಸ್ಥಾನ ಕೊಡ್ತೀವಿ ಅನ್ನೋ ಮಾತನ್ನು ಹೌಸ್ನಲ್ಲಿ ಹೇಳಿದ್ದಾರೆ. ಅದಕ್ಕೆ ನನಗೆ ವಿಶ್ವಾಸ ಇದೆ, ಹೈಕಮಾಂಡಿನ ಮೇಲೆ ವಿಶ್ವಾಸ ಇದೆ. ಈ ಸಾರಿ ನನಗೀಗ ಡೆಪ್ಟಿ ಸ್ಪೀಕರಿಂದ ಸ್ಪೀಕರ್ ಕೂಡ ಮಾಡಿದ್ದಾರೆ. ಸ್ಪೀಕರು ಸಂವಿಧಾನಿಕವಾದಂಥ ಹುದ್ದೆ, ಆ ಹುದ್ದೆಗೆ ನಾನು ಇಲ್ಲಿದ್ದೀನಿ. ಆದ್ದರಿಂದ ನಮ್ಮ ಹೈಕಮಾಂಡಿನವರು ತೀರ್ಮಾನ ತೆಗೆದುಕೊಂಡು ಈ ಒಂದು ಹಿಂದುಳಿದ ಸಮುದಾಯಕ್ಕೆ ಮಂತ್ರಿ ಮಾಡಿಲ್ಲ, ಮಂತ್ರಿ ಮಾಡಬೇಕು ಅನ್ನುವ ಅಭಿಲಾಷೆಯನ್ನು ಎಲ್ಲ ಸಮುದಾಯದ ನಮ್ಮ ಸಮುದಾಯದವರು, ಎಲ್ಲ ಪಕ್ಷದವರು, ಅವರೆಲ್ಲರೂ ಕೂಡ ಏನು ಒಂದು ಕೂಗಿದೆ, ನಮ್ಮ ಸಮುದಾಯಕ್ಕೆ ಈ ಸರ್ಕಾರದಲ್ಲಿ ಮಂತ್ರಿ ಮಾಡಿಲ್ಲ. ಇದನ್ನು ನಾನು ಹೇಳ್ತಾ ಇಲ್ಲ, BJP ಅವರು ಹೇಳ್ತಾರೆ. ಈಗ ಬಂದಿರತಕ್ಕಂಥ ನಮ್ಮ ಮಾಜಿ ಸಂಸದರಾದಂಥ ಉಮೇಶ್ ಜಾಧವ್ ಅವರು ಕೂಡ ಈಗ ಹೇಳಿದರು, ನಮ್ಮ ಸಮುದಾಯಕ್ಕೆ ಕೊಟ್ಟಿಲ್ಲ ಅನ್ನೋ ಮಾತನ್ನು ಹೇಳ್ತಿದ್ದಾರೆ. ಅದು ನಮ್ಮ ಹೈಕಮಾಂಡಿನವರ ತೀರ್ಮಾನ ಅಂತಿಮ. ನಾನು ಹೈಕಮಾಂಡ್ನವ್ರ ವಿರುದ್ಧ ಮಾತಾಡಲ್ಲ. ಹೈಕಮಾಂಡು ಏನು ತೀರ್ಮಾನ ಕೊಡ್ತದೆ ಅದಕ್ಕೆ ನಾವು ಹೋಗ್ತೀವಿ, ಮಾಡ್ತಾರಂತ ಭರವಸೆ ನನಗೆ 100% ಇದೆ. ಸರ್, ಎಲ್ಲ ಸಚಿವ ಆಕಾಂಕ್ಷಿ ಶಾಸಕರೆಲ್ಲ ದೆಹಲಿಗೆ ಹೋಗಿದ್ದಾರೆ, ತಾವೇನಾದರೂ ಹೋಗ್ತಾ ಇದ್ರೆ? ನಾನು ಡೆಲ್ಲಿಗೆ ಹೋಗೋದಿಲ್ಲ. ನಾವು ನುಡಿದಂತೆ ನಡೆಯುವ ಸರ್ಕಾರ ಅಂತ ನಮ್ಮ ಸಿದ್ದರಾಮಯ್ಯನವರು ಹೇಳಿದ್ದಾರೆ, ನುಡಿದಂತೆ ನಡೆದಿದ್ದಾರೆ. ನನಗೆ ಅವ್ರು ಮಾತು ಕೊಟ್ಟಿದ್ದಾರೆ, ಅವ್ರು ನುಡಿದಂತೆ ನಡೀತಾರೆ ಅನ್ನೋ ಭರವಸೆ ಇದೆ. ಅದರಿಂದ ನಾನು ಎಲ್ಲಿ ಯಾರನ್ನೂ ಹೋಗಿ ಭೇಟಿಯಾಗಿ ಕೇಳೋದಿಲ್ಲ. ನಾನು ಕೂಡ ಆ ಒಂದು 9ನೇ ತಾರೀಕಿನ ಸಭೆಗೆ ಬೆಳಗಾಂದಲ್ಲಿ ಬಂದಿದ್ದೆ. ಅವತ್ತು ಮೋಡ ಬಿತ್ತನೆ ಕೂಡ ನಾವೇ, ನಮ್ಮ ಜಿಲ್ಲಾ ಎಲ್ಲ ಶಾಸಕರು ನಾವೇ ದುಡ್ಡು ಹಾಕಿ ಮೋಡ ಬಿತ್ತನೆ ಮಾಡಿದ್ವಿ. ತಕ್ಕ ಮಟ್ಟಿಗೆ ಮಳೆ ಬಂತು ನಮ್ಮ ಜಿಲ್ಲೆಗೆ, ಸ್ವಲ್ಪ ಬೇರೆ ಕಡೆ ಓಲ್ಡ್ ಧಾರವಾಡ ಜಿಲ್ಲೆಗೆ ಮಳೆ ಬಂತು ಅವತ್ತು. ಇವತ್ತು ಪರಿಸ್ಥಿತಿ ಸ್ವಲ್ಪ ಗಂಭೀರವಾಗಿದೆ, ಬರಗಾಲದ ಛಾಯೆಗಳು ಕಾಣ್ತಾ ಇದ್ದಾವೆ. ಆದ್ದರಿಂದ ಇನ್ನೊಂದು 4-5 ದಿವಸ ಮಳೆ ಬರದೇ ಇದ್ದರೆ ಸಂಪೂರ್ಣ ಬರಗಾಲ ಬರ್ತದಂತ ನಮಗೂ ಆತಂಕ ಇದೆ. ಆದ್ದರಿಂದ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಇದಕ್ಕೊಂದು ಸಮಿತಿ ಮಾಡ್ತಾರೆ. ಅವರು ಅದನ್ನು ಬಂದು ನೋಡಿ ಏನು ತೀರ್ಮಾನ ಮಾಡ್ತಾರೆ, ಆದಷ್ಟು ಬೇಗನೆ ಇದಕ್ಕೊಂದು ತೀರ್ಮಾನ ಮಾಡಬೇಕು. ಕುಡಿಯುವ ನೀರಿನ ಸಮಸ್ಯೆ, ಬೇರೆ ಬೇರೆ ಸಮಸ್ಯೆಗಳಿದಾವೆ. ಆದ್ದರಿಂದ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಗಮನ ಹರಿಸಬೇಕು ಅಂತ ನಾನು ಈ ಮೂಲಕ ಸಭಾಧ್ಯಕ್ಷರಾಗಿ ಕೂಡ ಹೇಳ್ತೀನಿ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.